ಇನ್ನೇನು ನಮ್ಮಪ್ಪ ವ್ಯವಸ್ಥಾನ ಅಂತ ವೇಟ್ ಮಾಡತ್ತಿದ್ದೆ. ನಮ್ಮಪ್ಪ ಎಬ್ಸೇ ಬಿಟ್ಟ. ಎದ್ದ ತಕ್ಷಣ ನಮ್ದು ಇವತ್ತಿನ ಟೈಮ್ ಟೇಬಲ್ ಎಲ್ಲ ಸೆಟ್ ಆಗಿತ್ತು. ಏನನ್ನಿತ್ತಪ್ಪ ಅಂತಂದ್ರೆ ನಾಳೆ ಕೆಲಸ ಭಾಳ ಇರೋದ್ರಿಂದ ಇವತ್ತೆಲ್ಲ ನೀರು ಹಾಸ್ಕೊಂತಾನೆ. ನಾನು ನಮ್ಮಪ್ಪ ಮೇವು ಕಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಮೇವು ಕಡಿದೆಲ್ಲ ಸ್ಟಾರ್ಟ್ ಮಾಡಿದ್ರೆ ನಮ್ಮಪ್ಪ ಜೋಳದ ಮೇವಿಗೆ ಹೋದ, ನಾ ಫಾರಮಲ್ಲಿ ಕಡಿಯೋಕೆ ಬಂದೆ. ಕಡ್ದಿಂದ ಇದನ್ನೆಲ್ಲ ಒಪ್ಪರೆ ಕೆಡಿವಿ. ನಾ ಏನು ಮಾಡಕ್ಕೆ ಹೋದೆ, ಟ್ಯಾಕ್ಟರ್ ತೊಗೊಂಬಂದು ಟ್ಯಾಕ್ಟರ್ದಾಗೆಲ್ಲ ಇದನ್ನೆಲ್ಲ ನೀಟಾಗಿ ಲೋಡ್ ಮಾಡಿ ವಾಪಸ್ ಟ್ಯಾಕ್ಟರ್ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಒಂದು ಜಾನಪದ ಸಾಂಗ್ ಹಾಕೊಂಡು ಮೇವು ಇಳ್ಸಕ್ಕೆ ಹೋದೆ. ನನ್ನ ಜೀವ ತಗಿಲಾತಿ ಬಾಳ ದಿವಸ ಬಾಳಿ ಬದುಕು ಮಾಡಿದ ಮೇವೆಲ್ಲ ಇದ್ರ ಲೋಡ್ ಮಾಡ್ಕೊಂಡಾಗ ಹೋಗಿ ಅಲ್ಲಿ ಇಳಿಸಿ ನಾನು ನಮ್ಮಪ್ಪ ಮತ್ತೆ ನೌಸಲ್ ಹಚ್ಚಕ್ಕೆ ಹೋದ್ವಿ. ನೌಸಲ್ ಹಚ್ಚಿದ ಮೇಗೆಲ್ಲ ಕರೆಕ್ಟಾಗಿ ಹೊಡ್ಯಾತಾವೆಲ್ಲ ಅಂತ ಒಂದ್ಸತ ವೆರಿಫೈ ಮಾಡ್ಕೊಂಡೆ ವಾಪಸ್ ನಾನು ಉಳಿದಿರೋ ಮೇವನ್ನೆಲ್ಲ ಈ ಸಣ್ಣ ಟ್ಯಾಕ್ಟರ್ ತರಾಕ ತೊಗೊಂಡು ಹೋದೆ. ತೊಗೊಂಡೋಗಿ ಉಳಿದಿರೋ ಮೇವನ್ನೆಲ್ಲ ಹೇರ್ಕೊಂಬಂದು ಇವನ್ನೆಲ್ಲ ಒಂದು ಸೈಡೆಲ್ಲ ಕೆಡಿವಿ. ಇನ್ನಷ್ಟು ಕೊರ್ಯಾಕೆ ತಯಾರಿ ಮಾಡ್ಕೊಂಡ್ವಿ. ಮೇವೆಲ್ಲ ಕೊರದೆಲ್ಲ ಮುಗಿತಂದ ಈ ಕಡೆ ಹೊಲಕ್ಕೆ ಬಂದು ಕಾಸಿ ಇಲ್ಲಿ ನೌಸಲ್ ಸೆಟ್ ಮಾಡೋದಿತ್ತು. ನಮ್ಮ ತಮ್ಮನ ಕರ್ಕೊಂಡ ಮಾಡ್ಕೊಂಬ ಅಪ್ಪಾಜಿ ಅಂತ ನಾವು ಅಪ್ಪಾಜಿ ಕಳಿಸಿದ್ರು. ಅದನ್ನೆಲ್ಲ ಬೋರೆಲ್ಲ ಬಂದ್ ಮಾಡಿ ನೀಟಾಗಿ ನೌಸಲ್ ಎಲ್ಲ ಸೆಟ್ ಮಾಡಿ ಇಲ್ಲಿ ಗೊಂಜಾಳಕ್ಕೆಲ್ಲ ನೌಸಲ್ ಹಚ್ಚಿ ನೀಟಾಗಿ ಹೊಡ್ಯಾತಿಲ್ಲ ಅಂತ ಇಲ್ಲಿ ವೆರಿಫೈ ಮಾಡ್ಕೊಂಡು ವಾಪಸ್ ಹಚ್ಚ ಕಡೆ ಹೊಲಕ್ಕೆ ಹೋದ್ವಿ. ಹೋದ ತಕ್ಷಣ ಊಟ ಮಾಡಿದ್ದೀನಿ ಸ್ವಲ್ಪ ಗೊಬ್ಬರ ಹೋಗಿ ನಾಳೆಗೆ ಈಸಿ ಆಕೈತಂತ ನಾವಪ್ಪ ಗೊಬ್ಬರ ಹೋಗಿರಂತಂದ ಗೊಬ್ಬರ ಹೋಗೋದ್ಕ ಎತ್ತುಗಳಿಗೆಲ್ಲ ನೀರು ಕುಡಿಸಿ ಇವತ್ತಿನ ಡೇನ ಎಂಡ್ ಮಾಡಿಬಿಟ್ಟೆ ಅಷ್ಟೇ.